ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಈ ಒಂದು ಕಾಲದಲ್ಲಿ ಎಲ್ಲರಿಗೆ ಇರುವಂಥ ಒಂದು ಕಾಮನ್ ಸಮಸ್ಯೆ ಅಂದರೆ ಅದು ಬಿಳಿ ಕೂದಲ ಸಮಸ್ಯೆ. ಸೊ ಈ ಒಂದು ಕಾಮನ್ ಸಮಸ್ಯೆನ ಎಲ್ಲರಲ್ಲಿ ನಾವು ಕಾಣಬಹುದು. ಚಿಕ್ಕ ಮಕ್ಕಳಿರಲಿ ಅಥವಾ ಯಾವುದೇ ಒಂದು ವಯಸ್ಸದವ್ರಲ್ಲಿ ಇರಲಿ, ಈ ಒಂದು ಪ್ರಾಬ್ಲಮ್ ಇವಾಗ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾನೇ ಇದೆ. ಸೊ ಅದನ್ನು ಯಾವುದೇ ಒಂದು ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ಯಾವುದು ಕೂಡ ದುಡ್ಡು ಕೂಡ ಖರ್ಚು ಮಾಡದೆ ಅಥವಾ ಕೆಮಿಕಲ್ ಬಳಸದೆ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳೋದಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಎಷ್ಟೇ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇರಲಿ ಅಥವಾ ಹೇರ್ ಫಾಲ್ ಇರಲಿ, ಎರಡೂ ಕೂಡ ಈ ಒಂದು ರೆಮಿಡಿಯಿಂದ ನೀವು ಕಡಿಮೆ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಆ ಒಂದು ಮ್ಯಾಜಿಕಲ್ ರೆಮಿಡಿನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ಬನ್ನಿ ನಿಮ್ಮನ್ನು ಇವತ್ತು ತೋರಿಸ್ಕೊಡ್ತೀನಿ. ತಡ ಮಾಡದೆ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ತೊಗೊಂಡಿರುವಂಥದ್ದು ವೀಕ್ಷಕರೇ ಆಮ್ಲ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಮ್ಲನಲ್ಲಿ ಇರ್ತಕ್ಕಂಥ ವೈಟಮಿನ್ ಸಿ ನಮ್ಮ ಕೂದಲು ಆರೈಕೆನ ಕಪ್ಪು ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು. ಕೂದಲನ್ನ ಕಪ್ಪು ಮಾಡೋದು ಅಂದಾಗ ಅದರಲ್ಲಿ ಆಮ್ಲ ಬಳಸಲೇಬೇಕು. ಯಾಕಂದರೆ ಇದು ಒಂದು ನ್ಯಾಚುರಲ್ ಹಬ್ ಇದೆ ವೀಕ್ಷಕರೇ. ಇದರಿಂದ ಎಷ್ಟೇ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಅದು ಕೂಡ ನ್ಯಾಚುರಲಿ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ನೆಲ್ಲಿಕಾಯಿ ಅಂದರೆ ಆಮ್ಲನ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲೇ ಕೂಡ ಹಾಕ್ಕೊಳ್ಬಹುದು. ಸೊ ನೋಡಿ, ಇವಾಗ ಈ ರೀತಿ ಅಂತೂ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ ಇರುತ್ತೆ ವೀಕ್ಷಕರೇ. ಸೊ ಇವತ್ತಿನ ನಾನು ಈ ಒಂದು ರೆಮಿಡಿ ಏನು ತೋರಿಸ್ತಾ ಇದ್ದೀನಲ್ವ, ಇದರಲ್ಲಿ ನಾನು ಯಾವುದೇ ರೀತಿಯಾದ ಕೆಮಿಕಲ್ನ ಬಳಸ್ತಾ ಇಲ್ಲ. ನ್ಯಾಚುರಲ್ ವೇನಲ್ಲಿ ನಾವು ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಬಹುದು ಅಂತ ನಿಮ್ಮನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಅದನ್ನು ಅಂತೂ ಗ್ರೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರಲ್ಲಿ ನಾನು ತೊಗೊಂಡಿರುವಂಥದ್ದು ಆಲೂಗಡ್ಡೆ. ಸೊ ಪೊಟ್ಯಾಟೊ ಕೂಡ ತುಂಬಾ ನಮ್ಮ ಕೂದಲು ಆರೈಕೆಗೆ ಇಂಪಾರ್ಟೆಂಟು ವೀಕ್ಷಕರೇ. ಇದರಲ್ಲಿ ಇರ್ತಕ್ಕಂಥ ಸ್ಟಾರ್ಚ್ ನಮ್ಮ ಹೇರ್ ಫಾಲಿಕಲ್ಸ್ನ ರಿಪೇರ್ ಮಾಡುತ್ತೆ, ಜೊತೆಗೆ ಬಿಳಿ ಕೂದಲು ಸಮಸ್ಯೆ ತಡೆಗಟ್ಟೋಕ್ಕೆ ಕೂಡ ಇದು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಗ್ರೇಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಎರಡೂ ಕೂಡ ಮಿಕ್ಸಿಯಲ್ಲಿ ಹಾಕ್ಕೊಳ್ಬಹುದು ವೀಕ್ಷಕರೇ. ಆ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ನೋಡಿ, ಇವಾಗ ಅದನ್ನು ಕೂಡ ಚೆನ್ನಾಗಿ ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಮಿಡಿನ ವೀಕ್ಷಕರೇ ಜಾಸ್ತಿ ಬಿಳಿ ಕೂದಲು ಇದ್ದವರು ವಾರಕ್ಕೆ 2 ಸಲ ಯೂಸ್ ಮಾಡಿ, ಅಥವಾ ಇಲ್ಲ ಅಂದರೆ ವಾರಕ್ಕೆ ಒಮ್ಮೆ ಅಂತೂ ಯೂಸ್ ಮಾಡಲೇಬೇಕು. ಸೊ ಸ್ವಲ್ಪ ದಿನಗಳ ನಂತರನೇ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಸೊ ನೋಡಿ, ಇವಾಗ ಎರಡನ್ನೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ಒಂದು ಕ್ಲೀನ್ ಇರೋವಂಥ ಬಟ್ಟೆನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಗ್ರೇಟ್ ಮಾಡಿಟ್ಕೊಂಡಿರೋವಂಥ ಆಮ್ಲ ಮತ್ತು ಆಲೂಗಡ್ಡೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದರಲ್ಲಿ ಇರ್ತಕ್ಕಂಥ ಜ್ಯೂಸನ್ನ ಇವಾಗ ನಮಗೆ ಬೇಕಾಗಿರುವಂಥದ್ದು ವೀಕ್ಷಕರೇ. ಸೊ ನೋಡಿ, ನೀವು ಮಿಕ್ಸರ್ಗೆ ಕೂಡ ಹಾಕ್ಕೊಂಡು ಜ್ಯೂಸ್ ತಗೊಳ್ಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಈಸಿ ವೇನಲ್ಲಿ ಎರಡೂ ಕೂಡ ಜ್ಯೂಸ್ ನಮ್ಮನ್ನು ಸಿಗ್ಬಿಡುತ್ತವೆ. ಈ ಒಂದು ಪವರ್ಫುಲ್ ಟಾನಿಕ್ ಏನಿದೆಲ್ಲ ವೀಕ್ಷಕರೇ, ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ಸೊ ನೋಡಿ, ಬಟ್ಟೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ, ಮತ್ತು ನಮಗೆ ಬೇಕಾಗಿರೋಷ್ಟು ನಾವು ತೊಗೊಳ್ಬೋದು. ಸೊ ನೋಡಿ, ಇವಾಗ ಚೆನ್ನಾಗಿ ನಮಗೆ ಜ್ಯೂಸ್ ಅಂತೂ ಸಿಕ್ಬಿಟ್ಟಿದೆ. ಇದರಲ್ಲಿ ಇವಾಗ ಡೈ ಪ್ರಿಪರೇಷನ್ ಸಲುವಾಗಿ ನಾನು ಏನು ಯೂಸ್ ಮಾಡ್ಕೊತೀನಿ ಅಂತ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅಂದರೆ ವೀಕ್ಷಕರೇ, ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಮೊದಲೇ ಶಾಂಪೂನಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಚೆನ್ನಾಗಿ ಹೇರ್ನ ಡ್ರೈ ಮಾಡಿಕೊಂಡು ಆಮೇಲೆ ಈ ಒಂದು ಡೈನ ನೀವು ಹಚ್ಕೊಳ್ಬೋದು. ಇವಾಗ ನೋಡಿ, ಅದರಲ್ಲಿ ನಾನು ಹಾಕ್ತಾ ಇರುವಂಥದ್ದೊಂದು ಹರ್ಬಲ್ ಹಿನ್ನ ಪೌಡರ್, ಅಂದರೆ ಕೆಮಿಕಲ್ ಯುಕ್ತವಾದಂಥ ಇಲ್ಲ, ನ್ಯಾಚುರಲ್ ಇರುವಂಥ ಮೆಹಂದಿ ಪುಡಿನ ಹಾಕ್ಕೋತಾ ಇದ್ದೀನಿ. ಯಾವುದೇ ರೀತಿಯಾದ ಕೆಮಿಕಲ್ ಇದರಲ್ಲಿ ನಾನು ಬಳಸಲಿಲ್ಲ. ಸೊ ಇಲ್ಲಿ ನೀವು ಮೆಹಂದಿ ಎಲೆಗಳು ಕೂಡ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬಹುದು ವೀಕ್ಷಕರೇ, ಫ್ರೆಶ್ಗಿರುವಂಥ. ಇಲ್ಲ ಅಂದರೆ ಈ ರೀತಿಯಾಗಿ ನ್ಯಾಚುರಲ್ ಪೌಡ್ರ್ ಕೂಡ ಸಿಗುತ್ತೆ, ಅದನ್ನು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಒಂದು ಕೂಡ ಗಂಟು ಲಂಪ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿಯಾಗಿ ಇದನ್ನು ನಿಮಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ನೆಕ್ಸ್ಟ್ ವೀಕ್ಷಕರೇ, ಇದನ್ನು ಇನ್ನಷ್ಟು ಪವರ್ಫುಲ್ ಮಾಡೋಕ್ಕೆ ಹಾಗೂ ಇದನ್ನು ಮತ್ತಷ್ಟು ಚೆನ್ನಾಗಿ ವರ್ಕ್ ಆಗಬೇಕಂತ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಕಾಫಿ ಪೌಡರ್. ಸೊ ಹಾಗಾಗಿ ನಾನಿಲ್ಲಿ ಕಾಫಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸೊ ಕಾಫಿ ತುಂಬಾ ವೀಕ್ಷಕರೇ ಕ್ಯಾಫಿನ್ ಇರುತ್ತೆ. ಇದು ನಮ್ಮ ಕೂದಲು ಆರೈಕೆಗೆ ಒಂದು ನ್ಯಾಚುರಲ್ ಡೈ ಆಗಿ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ
ಕೂದಲನ್ನ ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಕಾಫಿನ ಕೂಡ ಹಾಕಿದ್ದೀನಿ. ಕಾಫಿ ಹಾಕೋದ್ರಿಂದ ಇದು ಮತ್ತಷ್ಟು 200% ಜಾಸ್ತಿ ಪ್ರಮಾಣದಲ್ಲಿ ವರ್ಕ್ ಮಾಡುತ್ತೆ. ಬಿಳಿ ಕೂದಲು ಸಮಸ್ಯೆ ಇದ್ದವ್ರಿಗೆ ಅಂತೂ ಇದು ಒಂದು ಅಮೃತ ಇದ್ದಂಗೆ. ಸೊ ಇಲ್ಲಿ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಅನ್ನಿಸ್ಬೋದು ಬಿಳಿ ಕೆಂಪು ಕೂದಲಾಗುತ್ತೆ. ಇಲ್ಲ ವೀಕ್ಷಕರೇ, ಯಾಕಂದರೆ ನಾವಿಲ್ಲಿ ಆಮ್ಲ ಜ್ಯೂಸನ್ನು ಯೂಸ್ ಮಾಡಿದ್ದೇವೆ, ಹಾಗಾಗಿ ನ್ಯಾಚುರಲಿ ಕಪ್ಪು ಬಣ್ಣನೇ ಬರೋದು. ಸೊ ತಲೆ ಸ್ನಾನಕ್ಕೂ ಮುಂಚೆ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು 1 ರಿಂದ 1.5 ಗಂಟೆಗಳ ಕಾಲ ಯಾವ ರೀತಿಯಾಗಿ ಹೆನಾ ಪ್ಯಾಕ್ನ ಹಚ್ಕೋತೀವಲ್ವ ಹಾಗೆ ಕೂದಲನ್ನ ಪಾರ್ಟ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಅಪ್ಲೈ ಮಾಡಿಕೊಂಡು 1 ರಿಂದ 1.5 ಗಂಟೆಗಳ ಕಾಲ ಬಿಟ್ಟು ಮತ್ತೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಶಾಂಪು ಬಳಸೋ ಅಗತ್ಯ ಇಲ್ಲ. ನೆಕ್ಸ್ಟ್ ಡೇ ಬೇಕಾದರೆ ನೀವು ಶಾಂಪು ಹಾಕ್ಕೊಳ್ಬೋದು. ಮಾತ್ರ ಇದನ್ನು ಹಚ್ಕೊಂಡಿದ ನಂತರ ಬರೀ ನೀರಿಂದ ತಲೆ ಸ್ನಾನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ.